ಇಂದು ವಿಜಯಲಕ್ಷ್ಮಿ ಅವರು ದೂರನ್ನು ದಾಖಲು ಮಾಡಲು ಹೋಗಿದ್ದಾರೆ. ಅದೇನೆಂದು ನೋಡೋಣ ಬನ್ನಿ. ಇಂದು ವಿಜಯಲಕ್ಷ್ಮಿ ಅವರು ದರ್ಶನ್ ರವರ ಮೇಲೆ ಸುಮ್ಮನೆ ಸುಳ್ಳು ಆರೋಪ ಮಾಡಿರುವ ಮೀಡಿಯಾದವರ ಮೇಲೆ ದೂರನ್ನು ದಾಖಲು ಮಾಡಲು ಹೋಗಿದ್ದರು ಪೊಲೀಸ್ ಸ್ಟೇಷನ್ಗೆ. ಈ ಥರ ಪವಿತ್ರ ಗೌಡರವರು ಮಾತನಾಡಿಲ್ಲ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಅವರನ್ನು 1 ಗಂಟೆಗಳ ಕಾಲ ವಿಜಯಲಕ್ಷ್ಮಿ ಅವರು ಫಾಲೋ ಮಾಡಿದ್ದರು ಹಾಗೂ ನಂತರ 1 ಗಂಟೆಗಳ ನಂತರ ಅನ್ಫಾಲೋ ಮಾಡಿದ್ದರು. ಇದೆಲ್ಲ ತಿಳಿದ ವಿಜಯಲಕ್ಷ್ಮಿ ಅವರು ಯಾರದು ತಪ್ಪಿಲ್ಲ, ಏನೂ ತಪ್ಪಿಲ್ಲ, ಡಿ ಬಾಸ್ ರವರು ಪವಿತ್ರವರವರ ಲಿಫ್ಟಲ್ಲಿ ಕೂಡ ಹೋಗಲಿಲ್ಲ, ಕೈ ಹಿಡಿದು ಕೂಡ ನಡೆದಾಡಲಿಲ್ಲ ಎಂದು ತಿಳಿದುಕೊಂಡ ವಿಜಯಲಕ್ಷ್ಮಿ ಅವರು ನನ್ನ ಪತಿ ಮೇಲೆ ಸುಳ್ಳು ಆರೋಪ ಮಾಡಿದವರಿಗೆ ನಾನು ಪೊಲೀಸ್ ಕಡೆಯಿಂದ ದೂರನ್ನು ಕೊಡುತ್ತೇನೆ ಎಂದು ಹೇಳಿ ಹೋಗಿದ್ದರು. ಹಾಗಾಗಿ ಪವಿತ್ರ ಗೌಡರವರ ಬಳಿ ಏನು ಮಾತನಾಡಿದರೆಂದು ಯಾರಿಗೂ ತಿಳಿದು ಬಂದಿಲ್ಲ. ವಿಜಯಲಕ್ಷ್ಮಿ ಅವರು ಈಗಾಗಲೇ ತುಂಬ ನೊಂದು ಬೆಂದಿದ್ದಾರೆ ಹಾಗೂ ತುಂಬ ಖುಷಿಯಾಗಿದ್ದಾರೆ, ಈಗ ಸಂತೋಷವಾಗಿದ್ದಾರೆ. ಇದನ್ನೆಲ್ಲ ಕಂಡ ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅತ್ತಿಗೆಯವರು ಇನ್ನೂ ಇವಾಗ ಸಂತೋಷವಾಗಿರಬೇಕು ಎಂದು ಹೇಳಿದ್ದಾರೆ. ಹಾಗಾಗಿ ಇಷ್ಟರಲ್ಲೇ ನಡೆದಿರುವ ಈ ವಿಷಯವನ್ನು ವಿಜಯಲಕ್ಷ್ಮಿ ಅವರು ಖುಷಿಯಿಂದ ದೂರನ್ನು ದಾಖಲು ಮಾಡಲು ಹೋಗಿದ್ದಾರೆ. ಹಾಗಾಗಿ ಡಿ ಬಾಸ್ ರವರು ತುಂಬ ಸಂತೋಷವಾಗಿದ್ದಾರೆ. ಅತ್ತಿಗೆ ಅಣ್ಣ ಹೀಗೆ ಇರಬೇಕು ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ. ವಿಜಯಲಕ್ಷ್ಮಿಗೆ ಎಂದಿಗೂ ವಿಜಯವೇ ಸಿಗಲಿ ಎಂದು ಎಲ್ಲರೂ ಕೇಳಿಕೊಳ್ಳುತ್ತಾರೆ. ಪವಿತ್ರ ಗೌಡರವರ ಡ್ರಾಮಾ ಎಲ್ಲೂ ನಡೆಯಲಿಲ್ಲ ಹಾಗೂ ಎಷ್ಟು ಹೊಟ್ಟೆ ಉರಿದುಕೊಂಡಿದ್ದಾರೋ ಪವಿತ್ರ ಗೌಡರವರು. ಎಂದೆಂದೂ ವಿಜಯಲಕ್ಷ್ಮಿಗೆ ವಿಜಯವಾಗಲಿ. ಜೈ ಡಿ ಬಾಸ್. ಇಷ್ಟವಾದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.